ಹಾಯ್ ಎವ್ರಿವನ್, ಗಸಗಸೆ ಪಾಯಸ ಎಲ್ಲರೂ ಮಾಡ್ಕೊಂಡಿರ್ತೀರಾ. ಕ್ಯಾರೆಟ್ ಗಸಗಸೆ ಪಾಯಸ ಮಾಡ್ಕೊಂಡಿದ್ದೀರಾ? ಮಾಡಿಲ್ಲ ಅಂದ್ರೆ ಕ್ಯಾರೆಟ್ ಗಸಗಸೆ ಪಾಯಸದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ, ತುಂಬಾನೇ ರುಚಿಯಾಗಿರತ್ತೆ. ಗಸಗಸೆ ಪಾಯಸ ಒಂದ್ ರೀತಿ ಟೇಸ್ಟ್ ಇದ್ರೆ ಕ್ಯಾರೆಟ್ ಗಸಗಸೆ ಪಾಯಸ ಇನ್ನೊಂದ್ ರೀತಿ ಟೇಸ್ಟು. ಇದಕ್ಕೆ ಕ್ಯಾರೆಟ್ ಕೂಡ ಹಾಕಿ ಮಾಡಿರೋದ್ರಿಂದ ತುಂಬಾನೇ ಸ್ಮೂತ್ ಆಗಿ ಸಖತ್ ಟೇಸ್ಟಿಯಾಗಿರತ್ತೆ. ಗಸಗಸೆ ಪಾಯಸ ಮಾಡಿದಷ್ಟೇ ಬೇಗ ಮಾಡ್ಕೋಬಹುದು. ಹಬ್ಬಗಳಲ್ಲೇ ಆಗಿರ್ಲಿ, ದಿಢೀರಾಗಿ ಗೆಸ್ಟ್ಗಳು ಬಂದಾಗ, ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗಳು ಇದ್ದಾಗ, ಇಲ್ಲ ನಮಗೆ ಏನಾದ್ರೂ ಸ್ವೀಟ್ ತಿನ್ಬೇಕು ಅಂತ ಅನಿಸ್ದಾಗ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದಾದ ಪಾಯಸ ಇದು. ಈ ಕ್ಯಾರೆಟ್ ಗಸಗಸೆ ಪಾಯಸ ಮಾಡ್ಲಿಕ್ಕೆ ಮೊದಲಿಗೆ ಕ್ಯಾರೆಟ್ನ ಬೇಯಿಸ್ಕೊಳ್ಬೇಕು. ಇಲ್ಲಿ ನಾನು ದಪ್ಪ ಹೆಚ್ಕೊಂಡಿರೋ ಕ್ಯಾರೆಟ್ಗೆ ಕ್ಯಾರೆಟ್ ಬೇಯೋದಕ್ಕೆ ಬೇಕಾದಷ್ಟು ನೀರು ಹಾಕಿ 3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಬೇಯೋ ಅಷ್ಟರಲ್ಲಿ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಕೊಟ್ಟಿರೋ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಈ ಬೆಲ್ಲಕ್ಕೆ ಬೆಲ್ಲ ಮುಳುಗೋಷ್ಟು ಮಾತ್ರ ನೀರನ್ನ ಹಾಕಿ ಬೆಲ್ಲನ ಪೂರ್ತಿ ಕರಗಲಿಕ್ಕೆ ಬಿಡೋಣ. ಈ ಬೆಲ್ಲ ಕರಗೋ ಅಷ್ಟರಲ್ಲಿ ಹುರಿದು ಗ್ರೈಂಡ್ ಮಾಡ್ಕೊಳ್ಳೋ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ಬಹುದು. ಈಗ ಒಂದು ಪ್ಯಾನ್ ನಲ್ಲಿ 2 ಟೀ ಸ್ಪೂನ್ ಅಷ್ಟು ಅಕ್ಕಿ ಹಾಕಿ ಲೈಟಾಗಿ ಹುರ್ಕೊಳ್ಬೇಕು. ತುಂಬಾ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋದೇನು ಬೇಡ. ಅಕ್ಕಿ ಸ್ವಲ್ಪ ಅರಳ್ದಂಗೆ ಆಗತ್ತೆ, ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ಅಕ್ಕಿ ಹಾಕೊಳ್ಳೋದ್ರಿಂದ ಪಾಯಸಕ್ಕೆ ಸ್ವಲ್ಪ ಮಂದ ಕೊಡತ್ತೆ. ನೋಡಿ, ಅಕ್ಕಿ ಇವಾಗ ಸ್ವಲ್ಪ ಅರಳಿದೆ. ಇದಕ್ಕೀಗ 3 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, ಹಾಗೆ ಇದ್ರ ಜೊತೆಗೆ 10 ರಿಂದ 12 ಬಾದಾಮಿ ಮತ್ತೆ ಗೋಡಂಬಿ ಹಾಕಿ ಹುರ್ಕೊಳ್ಬೇಕು. ಗೋಡಂಬಿ ಬಾದಾಮಿ ಆಪ್ಷನಲ್, ಬೇಕು ಅಂದ್ರೆ ಹಾಕೊಳ್ಬಹುದು. ಹಾಕೊಂಡ್ರೆ ಪಾಯಸದ ರುಚಿ ಇನ್ನೂ ಹೆಚ್ಚುತ್ತೆ. ಈಗ ನೋಡಿ, ಗಸಗಸೆದು ಕಲರ್ ಚೇಂಜ್ ಆಗಿ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಫ್ಲೇಮ್ ಆಫ್ ಮಾಡಿ ಆರ್ಲಿಕ್ಕೆ ಬಿಡೋಣ. ಈಗ ಒಂದು ಜಾರ್ನಲ್ಲಿ 1 ಕಪ್ ಅಷ್ಟು ತುರಿದಿರೋ ಫ್ರೆಶ್ ಕಾಯಿ, ಹಾಗೆ ಇದ್ರ ಜೊತೆಗೆ ಹುರಿದು ಆರಿಸ್ಕೊಂಡ ಪದಾರ್ಥಗಳು, ನಂತರ ಫ್ಲೇವರ್ಗೆ ಅಂತ 5 ಏಲಕ್ಕಿ ಹಾಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಕ್ಕೆ ಬೇಕಾದಷ್ಟು ನೀರು ಹಾಕಿ ಪೂರ್ತಿ ನೈಸಾಗಿ ರುಬ್ಕೊಳ್ಬೇಕು. ಹಾಗೆ ಕ್ಯಾರೆಟ್ನ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಸಾಫ್ಟ್ ಆಗಿ ಬೆಂದಿದೆ. ಅದನ್ನ ಆರಿಸಿ ನೀರ್ ಸಮೇತ ಸ್ಮೂತ್ ಆಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಇನ್ನೊಂದ್ ಕಡೆ ಬೆಲ್ಲನ ಕರಗಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಪೂರ್ತಿ ಕರಗಿದೆ. ಇದನ್ನ ತುಂಬಾ ಕುದಿಸ್ಕೊಳ್ಳೋದೇನು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಈಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ಇದಕ್ಕೆ ಸಣ್ಣ ಪೀಸ್ ಚಕ್ಕೆ, 2 ಲವಂಗ, ಹಾಗೆ ನಿಮಗೆ ಬೇಕಾದ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಹೆಚ್ಕೊಂಡ ಬಾದಾಮಿ ಗೋಡಂಬಿ ಹಾಕಿದ್ದೀನಿ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೀಗ ಕಾಯಿ ಮತ್ತೆ ಹುರ್ಕೊಂಡ ಪದಾರ್ಥಗಳನ್ನ ನೈಸಾಗಿ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನ ಹಾಕಿ ನಂತರ ಗ್ರೈಂಡ್ ಮಾಡ್ಕೊಂಡ ಕ್ಯಾರೆಟ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಪಾಯಸದ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರು, ಬೆಲ್ಲ ಕರಗಿಸ್ಕೊಂಡಿದ್ವಲ್ಲ ಅದನ್ನ ಸೋಸಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರೆಟ್ನ ನಾವು ಬೇಯಿಸಿ ಹಾಕಿರೋದ್ರಿಂದ ಇದನ್ನ ತುಂಬಾ ಕುದಿಸ್ಕೊಳ್ಳೋದೇನು ಬೇಡ. 1 ಕುದಿ ಬಂದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ತುಂಬಾನೇ ರುಚಿಯಾಗಿರತ್ತೆ ಕ್ಯಾರೆಟ್ ಗಸಗಸೆ ಪಾಯಸ. ಯಾವತ್ತೂ ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ಸಲಿ ಟ್ರೈ ಮಾಡಿ, ಎಲ್ಲರಿಗೂ ತುಂಬಾನೇ ಇಷ್ಟ ಆಗತ್ತೆ. ಕ್ಯಾರೆಟ್ ಕೂಡ ಹಾಕಿ ಮಾಡಿರೋದ್ರಿಂದ ತುಂಬಾನೇ ಸ್ಮೂತ್ ಆಗಿ ಇರತ್ತೆ. ಈಗ ಕ್ಯಾರೆಟ್ ಗಸಗಸೆ ಪಾಯಸ ರೆಡಿಯಾಗಿದೆ. ಇದು ಬಿಸಿ ಇದ್ದಾಗ ಎಷ್ಟು ರುಚಿ ಇರುತ್ತೋ ಆರಿದ್ಮೇಲೂ ಕೂಡ ತುಂಬಾನೇ ರುಚಿಯಾಗಿರತ್ತೆ. ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸ ರೀತಿಯಾದ ಈ ಕ್ಯಾರೆಟ್ ಗಸಗಸೆ ಪಾಯಸದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೊಸ ರುಚಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.